ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೊಟ್ಟೆಯಿಂದಲೇ ಸಾವು ಪ್ರಾರಂಭವಾಗುತ್ತದೆ. ನಿಮ್ಮ ಕರುಳುಗಳು ಕೊಳೆಯುವುದನ್ನು ತಡೆಯಲು ನೀವು ಬಯಸಿದರೆ ಈ ಆಹಾರಗಳನ್ನು ಸೇವಿಸುವುದನ್ನು ತಕ್ಷಣ ನಿಲ್ಲಿಸಿ. ಸ್ನೇಹಿತರೆ, ನಮ್ಮ ಹೊಟ್ಟೆಯಲ್ಲಿ ಅಂದರೆ ನಮ್ಮ ಕರುಳಿನಲ್ಲಿ ಅನೇಕ ಗಂಭೀರ ಕಾಯಿಲೆಗಳು ಪ್ರಾರಂಭವಾಗುತ್ತವೆ ಎಂದು ನಿಮಗೆ ತಿಳಿದಿದೆಯೇ? ಹೌದು, ನಿಮ್ಮ ಕರುಳುಗಳು ಕ್ರಮೇಣ ಕ್ಷೀಣಿಸುತ್ತಿದ್ದರೆ ಅದು ಕೇವಲ ಜೀರ್ಣಕಾರಿ ಸಮಸ್ಯೆ ಅಲ್ಲ. ಇದು ನಿಮ್ಮ ದೇಹವನ್ನು ಒಳಗಿನಿಂದ ದುರ್ಬಲಗೊಳಿಸುತ್ತದೆ. ಗ್ಯಾಸ್, ಮಲಬದ್ಧತೆ, ಆಮ್ಲೀಯತೆ, ಆಯಾಸ, ದೌರ್ಬಲ್ಯ ಮತ್ತು ಚರ್ಮದ ಸಮಸ್ಯೆಗಳೆಲ್ಲವೂ ನಿಮ್ಮ ಕರುಳುಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬುದರ ಲಕ್ಷಣಗಳಾಗಿವೆ. ಮತ್ತು ಗಮನಿಸದೆ ಬಿಟ್ಟರೆ ಅವು ಕ್ರಮೇಣವಾಗಿ ಗಂಭೀರ ಕಾಯಿಲೆಗಳಿಗೆ ಕಾರಣವಾಗಬಹುದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮ್ಮ ಕರುಳುಗಳನ್ನು ಕೊಳೆಯುತ್ತಿರುವ ವಿಷಯಗಳನ್ನು ಮತ್ತು ನಿಮ್ಮ ದೇಹವನ್ನು ದೀರ್ಘಕಾಲದವರೆಗೆ ಆರೋಗ್ಯವಾಗಿಡಲು ನೀವು ಏನು ತಪ್ಪಿಸಬಹುದು ಎಂಬುದನ್ನು ನಾವು ಇಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇವೆ. ಸ್ನೇಹಿತರೆ, ಕೊನೆಯವರೆಗೂ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸ್ನೇಹಿತರೆ, ಮತ್ತಷ್ಟು ವಿಳಂಬ ಮಾಡದೆ ವಿಡಿಯೋ ಶುರು ಮಾಡೋಣ. 1. ಕರುಳುಗಳು ಏಕೆ ಮುಖ್ಯ? ಸ್ನೇಹಿತರೆ, ನಮ್ಮ ಕರುಳುಗಳು ಆಹಾರವನ್ನು ಮಾತ್ರ ಜೀರ್ಣಿಸಿಕೊಳ್ಳುವುದಿಲ್ಲ. ಅವುಗಳನ್ನು ನಮ್ಮ ದೇಹದ ಎರಡನೇ ಮೆದುಳು ಎಂದು ಕರೆಯಲಾಗುತ್ತದೆ. ನಮ್ಮ ರೋಗ ನಿರೋಧಕ ಶಕ್ತಿಯ 70%ಗಿಂತ ಹೆಚ್ಚು ಇಲ್ಲಿ ರೂಪುಗೊಳ್ಳುತ್ತದೆ. ಅವು ನಮ್ಮ ಮನಸ್ಥಿತಿ, ಶಕ್ತಿ ಮತ್ತು ಆರೋಗ್ಯವನ್ನು ನಿಯಂತ್ರಿಸುತ್ತವೆ. ಕರುಳುಗಳು ಹಾನಿಗೊಂಡರೆ ನಮ್ಮ ದೇಹದಲ್ಲಿ ವಿಷಕಾರಿ ವಸ್ತುಗಳು ಸಂಗ್ರಹವಾಗಲು ಪ್ರಾರಂಭಿಸುತ್ತವೆ. ನಮ್ಮ ರಕ್ತವು ಅಶುದ್ಧವಾಗುತ್ತದೆ ಮತ್ತು ದೇಹವು ಕ್ರಮೇಣ ದುರ್ಬಲಗೊಳ್ಳುತ್ತದೆ. ಅದಕ್ಕಾಗಿಯೇ ಆರೋಗ್ಯಕರ ಕರುಳು ಆರೋಗ್ಯಕರ ಜೀವನಕ್ಕೆ ಸಮನಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ವಿಭಾಗ 2. ಹಾನಿಗೊಂಡ ಕರುಳಿನ ಚಿಹ್ನೆಗಳು. ನೀವು ಈ ಲಕ್ಷಣಗಳನ್ನು ಅನುಭವಿಸುತ್ತಿದ್ದರೆ ಜಾಗರೂಕರಾಗಿರಿ. ಆಗಾಗ್ಗೆ ಮಲಬದ್ಧತೆ ಅಥವಾ ಅತಿಸಾರ, ಉಬ್ಬುವುದು, ಅನಿಲ, ದುರ್ವಾಸನೆ, ಮೊಡವೆಗಳು ಅಥವಾ ಚರ್ಮದ ಮೇಲೆ ತುರಿಕೆ, ವಿವರಿಸಲಾಗದ ವಾಯುಚಲನೆ ಮತ್ತು ಕಳಪೆ ನಿದ್ರೆ ಇವೆಲ್ಲವೂ ನಿಮ್ಮ ಕರುಳುಗಳು ಕ್ರಮೇಣ ಕ್ಷೀಣಿಸುತ್ತಿರುವ ಸೂಚನೆಗಳಾಗಿವೆ. ವಿಭಾಗ 3. ಈ ವಿಷಯಗಳಿಂದ ತಕ್ಷಣ ದೂರವಿರಿ. ಈಗ ಪ್ರಮುಖ ಭಾಗ, ನಿಮ್ಮ ಕರುಳಿಗೆ ಹಾನಿ ಮಾಡುವ ವಸ್ತುಗಳು ಯಾವ್ಯಾವು? ಬನ್ನಿ ಸ್ನೇಹಿತರೆ ನೋಡೋಣ. 1. ಜಂಕ್ ಫುಡ್, ಫಾಸ್ಟ್ ಫುಡ್, ಪಿಜ್ಜಾ, ಬರ್ಗರ್, ನೂಡಲ್ಸ್ ಮತ್ತು ಹುರಿದ ಆಹಾರಗಳು. ಇವುಗಳಲ್ಲಿ ಫೈಬರ್ ಇರುವುದಿಲ್ಲ, ಹೆಚ್ಚು ಎಣ್ಣೆ ಮತ್ತು ರಾಸಾಯನಿಕಗಳಿವೆ. ಇವು ಕರುಳಿನೊಳಗೆ ಹೋಗಿ ಒಳ್ಳೆಯ ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತವೆ. ಅವು ಜೀರ್ಣಕ್ರಿಯೆಯನ್ನು ಹಾಳು ಮಾಡುತ್ತವೆ. ಪರಿಣಾಮವಾಗಿ ಕರುಳು ಕೊಳೆಯಲು ಪ್ರಾರಂಭಿಸುತ್ತದೆ. 2. ಅತಿಯಾದ ಸಿಹಿ ಅಂದರೆ ಸಕ್ಕರೆ. ಹೆಚ್ಚು ಸಕ್ಕರೆ ತಿನ್ನುವುದು ನಿಮ್ಮ ಕರುಳಿಗೆ ವಿಷ. ಇದು ಕೆಟ್ಟ ಬ್ಯಾಕ್ಟೀರಿಯಾವನ್ನು ಹೆಚ್ಚಿಸುತ್ತದೆ. ಕರುಳಿನಲ್ಲಿ ಸೋಂಕಿನ ಅಪಾಯವಿದೆ. ಇದು ಬೊಜ್ಜು, ಮಧುಮೇಹ, ಹೊಟ್ಟೆಯ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ. 3. ಸಂಸ್ಕರಿಸಿದ ಆಹಾರಗಳು. ಪ್ಯಾಕ್ ಮಾಡಿದ ಆಹಾರ, ಚಿಪ್ಸ್, ಬಿಸ್ಕೆಟ್ಗಳು, ತಂಪು ಪಾನೀಯಗಳು. ಇವುಗಳಲ್ಲಿ ಸಂರಕ್ಷಕಗಳು ಮತ್ತು ರಾಸಾಯನಿಕಗಳಿವೆ. ಇವು ಕರುಳಿನ ಒಳಪದರವನ್ನು ಹಾನಿಗೊಳಿಸುತ್ತವೆ. ಕ್ರಮೇಣ ಇವು ನಿಮ್ಮ ಕರುಳನ್ನು ದುರ್ಬಲಗೊಳಿಸುತ್ತವೆ. ಆದ್ದರಿಂದ ತಪ್ಪಾಗಿ ಸಹ ಹೊರಗಿನ ಆಹಾರವನ್ನು ಸೇವಿಸಬೇಡಿ. 4. ಅತಿಯಾದ ಹುರಿದ ಆಹಾರ. ಪೂರಿ, ಕಚೋರಿ, ಪಕೋಡಾ ಇವು ಜೀರ್ಣಿಸಿಕೊಳ್ಳಲು ಭಾರವಾಗಿರುತ್ತದೆ. ಅವು ಕರುಳಿನ ಮೇಲೆ ಒತ್ತಡ ಹೇರುತ್ತವೆ. ಇವು ಮಲಬದ್ಧತೆ ಮತ್ತು ಅನಿಲದ ಸಮಸ್ಯೆಯನ್ನು ಹೆಚ್ಚಿಸುತ್ತದೆ. 5ನೇ ಸಂಖ್ಯೆ, ಪ್ರತಿಜೀವಕಗಳನ್ನು ಪದೇ ಪದೇ ತೆಗೆದುಕೊಳ್ಳುವುದು. ವೈದ್ಯರನ್ನು ಸಂಪರ್ಕಿಸದೆ ಔಷಧಿಗಳನ್ನು ತೆಗೆದುಕೊಳ್ಳುವುದು ತುಂಬಾ ಅಪಾಯಕಾರಿ. ಪ್ರತಿಜೀವಿಕಗಳು ಒಳ್ಳೆಯ ಬ್ಯಾಕ್ಟೀರಿಯಾವನ್ನು ಸಹ ಕೊಲ್ಲುತ್ತವೆ. ಕರುಳಿನ ಸಮತೋಲನವನ್ನು ಅಡ್ಡಿಪಡಿಸುತ್ತವೆ. 6ನೇ ಸಂಖ್ಯೆ, ಕಡಿಮೆ ನೀರು ಕುಡಿಯುವುದು. ನೀವು ದಿನವಿಡೀ ಕಡಿಮೆ ನೀರು ಕುಡಿದರೆ
ನಿಮ್ಮ ದೇಹದಲ್ಲಿ ಕಲ್ಮಶಗಳು ಸಂಗ್ರಹವಾಗಲು ಪ್ರಾರಂಭಿಸುತ್ತವೆ. ಈ ಎಲ್ಲಾ ವಿಷಯಗಳು ತಕ್ಷಣವೇ ಸಂಭವಿಸುತ್ತವೆ. ಮಲಬದ್ಧತೆ ಮತ್ತು ಕಳಪೆ ಕರುಳಿನ ಚಲನೆ. ಸ್ನೇಹಿತರೆ, ಈಗ 7ನೇ ಸಂಖ್ಯೆ, ಒತ್ತಡದ ಬಗ್ಗೆ ಮಾತನಾಡೋಣ. ಹೌದು, ಒತ್ತಡವು ನೇರವಾಗಿ ನಿಮ್ಮ ಹೊಟ್ಟೆಯ ಮೇಲೆ ಪರಿಣಾಮ ಬೀರುತ್ತದೆ. ಇದು ನಿಮ್ಮ ಜೀರ್ಣಕ್ರಿಯೆಯನ್ನು ದುರ್ಬಲಗೊಳಿಸುತ್ತದೆ ಮತ್ತು ನಿಮ್ಮ ಕರುಳಿನ ಚಲನೆಯನ್ನು ನಿಧಾನಗೊಳಿಸುತ್ತದೆ. ಈಗ 8ನೇ ಸಂಖ್ಯೆ, ತಡರಾತ್ರಿ ತಿನ್ನುವುದು. ತಡರಾತ್ರಿ ತಿನ್ನುವುದು ಸರಿಯಾದ ಜೀರ್ಣಕ್ರಿಯೆಯನ್ನು ತಡೆಯುತ್ತದೆ. ಕರುಳಿನ ಮೇಲಿನ ಹೊರೆ ಹೆಚ್ಚಾದಂತೆ ಈ ಅಭ್ಯಾಸವು ಕ್ರಮೇಣ ಕರುಳನ್ನು ದುರ್ಬಲಗೊಳಿಸುತ್ತದೆ. ಸ್ನೇಹಿತರೆ, ಈಗ 4ನೇ ವಿಭಾಗದ ಬಗ್ಗೆ ತಿಳಿಯೋಣ. ನಿಮ್ಮ ಕರುಳನ್ನು ಆರೋಗ್ಯವಾಗಿಡುವ ಮಾರ್ಗಗಳು. ಸ್ನೇಹಿತರೆ, ಈಗ ಪರಿಹಾರದ ಬಗ್ಗೆ ಮಾತನಾಡೋಣ. 1ನೇ ಸಂಖ್ಯೆ, ಹಣ್ಣುಗಳು, ತರಕಾರಿಗಳು, ಬೇಳೆಕಾಳುಗಳು ಮತ್ತು ಓಟ್ಸ್ನಂತಹ ಫೈಬರ್ ಭರಿತ ಆಹಾರವನ್ನು ತಿನ್ನುವುದು. ಇವು ಕರುಳನ್ನು ಸ್ವಚ್ಛವಾಗಿಡುತ್ತವೆ ಮತ್ತು ಉತ್ತಮ ಬ್ಯಾಕ್ಟೀರಿಯಾವನ್ನು ಉತ್ತೇಜಿಸುತ್ತವೆ. 2ನೇ ಸಂಖ್ಯೆ, ಪ್ರತಿದಿನ ಮೊಸರು ತಿನ್ನಿರಿ. ಮೊಸರಿನಲ್ಲಿ ಪ್ರೋಬಯೋಟಿಕ್ ಹೇರಳವಾಗಿ ಇರುವುದರಿಂದ ಇದು ಕರುಳನ್ನು ಬಲಪಡಿಸುತ್ತದೆ. 3ನೇ ಹಂತ, ಸಾಕಷ್ಟು ನೀರು ಕುಡಿಯಿರಿ. ದಿನಕ್ಕೆ ಕನಿಷ್ಠ 8ರಿಂದ 10 ಗ್ಲಾಸ್ ನೀರು ಕುಡಿಯಿರಿ. 4ನೇ ಹಂತ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಚ್ಚಗಿನ ನೀರನ್ನು ಕುಡಿಯಿರಿ. ಇದು ನಿಮ್ಮ ಹೊಟ್ಟೆಯನ್ನು ಶುದ್ಧೀಕರಿಸುತ್ತದೆ ಮತ್ತು ಕರುಳನ್ನು ಸ್ವಚ್ಛವಾಗಿರಿಸುತ್ತದೆ. 5ನೇ ಹಂತ, ಪ್ರತಿದಿನ ಸ್ವಲ್ಪ ವ್ಯಾಯಾಮ ಮಾಡಿ. ನಡಿಗೆ, ಯೋಗ ಅಥವಾ ಲಘು ವ್ಯಾಯಾಮ ನಿಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. 6ನೇ ಹಂತ, ಸಮಯಕ್ಕೆ ಸರಿಯಾಗಿ ತಿನ್ನಿರಿ. ಪ್ರತಿದಿನ ಒಂದೇ ಸಮಯದಲ್ಲಿ ತಿನ್ನಿರಿ. ಇದು ನಿಮ್ಮ ಕರುಳಿನ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿರಿಸುತ್ತದೆ. ಸ್ನೇಹಿತರೆ, ಈಗ 5ನೇ ವಿಭಾಗವನ್ನು ನೋಡೋಣ. ಪ್ರಮುಖ ಸಲಹೆಗಳು. ನಿಧಾನವಾಗಿ ತಿನ್ನಿ. ನಿಮ್ಮ ಆಹಾರವನ್ನು ಚೆನ್ನಾಗಿ ಅಗಿದು ತಿನ್ನಿ. ದೀರ್ಘಕಾಲದವರೆಗೆ ಹಸುವಿನಿಂದ ಇರುವುದನ್ನು ತಪ್ಪಿಸಿ. ಸಾಕಷ್ಟು ನಿದ್ರೆ ಪಡೆಯಿರಿ. ಈ ಸಣ್ಣ ಅಭ್ಯಾಸಗಳು ನಿಮ್ಮ ಕರುಳನ್ನು ದೀರ್ಘಕಾಲದವರೆಗೆ ಆರೋಗ್ಯಕರವಾಗಿಡುತ್ತವೆ. 6ನೇ ವಿಭಾಗ, ತೀರ್ಮಾನ. ಸ್ನೇಹಿತರೆ, ನೀವು ನಿಜವಾಗಿಯೂ ದೀರ್ಘ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಲು ಬಯಸಿದರೆ ನಿಮ್ಮ ಕರುಳನ್ನು ನೋಡಿಕೊಳ್ಳಲು ಪ್ರಾರಂಭಿಸಿ. ಏಕೆಂದರೆ ರೋಗವು ಹೊರಗಿನಿಂದ ಬರುವುದಿಲ್ಲ, ಇದು ಒಳಗಿನಿಂದಲೇ ಪ್ರಾರಂಭವಾಗುತ್ತದೆ ಮತ್ತು ಮೊದಲ ಪರಿಣಾಮ ನಿಮ್ಮ ಕರುಳಿನ ಮೇಲೆ. ಸ್ನೇಹಿತರೆ, ಆದ್ದರಿಂದ ಇಂದಿನಿಂದಲೇ ತಪ್ಪು ಆಹಾರ ಪದ್ಧತಿಗಳನ್ನು ಬಿಟ್ಟು ಬಿಡಿ ಮತ್ತು ಸರಿಯಾದ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.